ಕಸ್ತೂರಿ ಕಸ್ತೂರಿ ಬಾಯಿ ಲೋಟ ಏನ ನೀವ್ ಏನೇನಾರ ಮಾತಾಡ್ತೀರಿ? ನೋಡು, ಯಾ ಗಂಡುಗಳು ಇಷ್ಟು ಸುಮ್ಮನಿರಂಗಿಲ್ಲ. ಇಷ್ಟೊತ್ತಿಗೆ ನನ್ನ ಜಗದಾಗ ಬೇರೆ ಜರ್ ಕರ್ತ ಈ ಊರನವ್ರು ಯಾರೇ ಆಗಿರ್ಲಿ ಅಥವಾ ನಿಮ್ಮ ಊರಾಗ ನಿಮ್ಮ ಅಪ್ಪ ನಿಮ್ಮ ಅವನಾಗಿರ್ಲಿ, ಇಷ್ಟೊತ್ತಿಗಾಗಲೇ ಗಂಡುಗಳು ಜಗಳ ಮಾಡಿ ಗದ್ಲಾ ಎಬಿಸಿ ಹಿರಿಯಾರು ಕೂಡಿಸಿ ಏನ್ ಹಂಗ ರಂಪ ರಾಮಾಯಣ ಮಾಡಿರ್ತಿದ್ರು. ನನಗೀಗ ಬೇಡ, ನನ್ ಕುಟ್ ಬಾಳೆ ಮಾಡೋದಿಲ್ಲ ಅಂತೇಳಿ. ಆದ್ರೆ ನಾ ಇವತ್ತಿನವರೆಗೆ ಆ ಕೆಲಸ ಮಾಡಿಲ್ಲ. ನಾ ಮಾಡುದಿಲ್ಲ ಈಗ. ಯಾಕೆ ಹೇಳ? ನನಗೆ ಇಷ್ಟು ಚಂದನ್ ಹೆಂಡತಿ ಸಿಕ್ಕಾಳ, ಏನು ಮನಸ್ನ್ಯಾಗ ಕಲ್ಮಶ ಇಲ್ಲ, ಬಂಗಾರದಂಗದಿ. ಆದ್ರೆ ನಿಂಗೆ ತಿಳುವಳಿಕೆ ಇಲ್ಲ ಅಷ್ಟೇ. ತಿಳುವಳಿಕೆ ಬಂತಂದ್ರೆ ನನ್ನ ಕುಟ್ ನೀನ ಸರಿ ಹೊಕ್ಕಿ. ಆದ್ರೆ ಏನು ಮಾಡೋದು, ನನಗೆ ಜಗಳ ಮಾಡಿ ನೀನು ಬಿಡಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಸಹಿಸ್ಕೊಂಡು ಹೊಂಟೇನಿ. ನೀನು ನೋಡಿದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳತ್ತಿಪ್ಪ. ಅಲ್ಲ, ನಾ ಹೇಳ್ದಂಗೆ ಯಾಕೆ ಕೇಳಂಗಿಲ್ಲ ನೀನು? ನನ್ನ ಕುಟ್ ಯಾಕೆ ಚಂದಾಗಿರಂಗಿಲ್ಲ ನೀನು? ಅಲ್ಲ ಬಾಯಿಲಿ, ನಮ್ಮಪ್ಪ ನಮ್ಮ ಮಗು ನಂದು ಒಂದು ಮೊಮ್ಮಗು ನೋಡ್ಬೇಕಂತ ಆಸೆ ಇರಂಗಿಲ್ಲ, ನಂದ ಒಂದು ಕೂಸು ನೋಡ್ಬೇಕಂತ ಆಸೆ ಇರ್ತತಿ ಇರಂಗಿಲ್ಲ. ಅದಕ್ಕೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು. ಈ ಸಣ್ಣ ಹುಡ್ರಂಗೆ ಆಡಕ್ಕೆ ಹೋಗ್ಬೇಡ. ಏನು ನೀನು ವಯಸ್ಸಿಗೆ ಬಂದಂಗೆ ವಯಸ್ಸಿಗೆ ತಕ್ಕರಂಗೆ ಮಾತಾಡು ಚಂದಾಗಿ. ಹಂಗೆಲ್ಲ ಹೇಳ್ತೀರಿ? ಫೋನ್ ನೋಡಿದ್ರೆ ಇಂಥ ತಂದಿರಿ. ನಮ್ಮ ಅವನ್ ಕೊಟ್ಟು ಮಾತಾಡಕ ಆಗ್ಲಿಲ್ಲ ನಂಗೆ ಈ ಫೋನ್ಯಾಗ. ಅದಕ್ಕೆ ರೀ ನಮ್ಮ ಅವನ ಮನೆಗೆ ಹೋಗ್ಬರಂ ಬರ್ರಿ. ಯಾಕ ಅವು ಭಾಳ ನೆನಪಾಗತ್ತಾಳ. ಇವತ್ತು ಹೋಗುಂ ಬರ್ರಿ. ಈಗ ಹೋಗುನು, ನಾಳೆ ಮತ್ತೆ ಅತ್ಯಾರು ಬಂದ್ರಂದ್ರೆ ನಮ್ಗೆ ಹೋಗಕ್ಕೆ ಆಗಂಗಿಲ್ಲ. ಮತ್ತು ಅವ್ರು ಬಂದಾಗ ಪಾಪ ಬಿಟ್ಟು ಹೋದ್ರೆ ಅವ್ರಿಗೆ ಬೇಜಾರಾಗೋದಿಲ್ಲನು. ಅದಕ್ಕೆ ಬರ್ರಿ ಹೋಗುನು. ಇವತ್ತು ಬೇಡ ಕಸ್ತೂರಿ, ನಾಳೆ ಹೋಗುನಂತ. ಇವತ್ತು ಬಾಜು ಊರ್ಲಿಂತ್ರ ಆಳಿಗೆ ಬರಕ್ಕೆ ಹೇಳೀನಿ. ಅಲ್ಲಿ ಬಣಿವಿ ಒಟ್ಟುದೈತಿ, ಅವೆಲ್ಲ ಕೆಲಸ ಅದಾವು. ಕಡ್ಲಿ ಬಡಿದೈತಿ, ಏನು ಗೋಧಿ ಬಡಿದೈತಿ, ಅದಕ್ಕೆ ಜೋಳ ತಿಕ್ಕುದೈತಿ, ಭಾಳ ಕೆಲಸ ಅದಾವ ಇವತ್ತು. ಅದಕ್ಕೆ ಟ್ಯಾಕ್ಟ್ರಿಗೆ ಹೋಗೋದೈತಿ. ಇವೆಲ್ಲ ಕೆಲಸ ನನ್ನ ಮ್ಯಾಗ ಅದಾವು. ಇವನ್ನೆಲ್ಲ ಬಿಟ್ಕೊಟ್ಟು ನಾ ತಗೊಂಡ್ನಂದ್ರೆ ನಮ್ಮ ಅಪ್ಪ ನಾನು ಏನಿಲ್ಲ ಕಡ್ದ ಚಲ್ತಾನ. ಅದಕ್ಕೆ ಬೇಡ, ಇವೆಲ್ಲ ಕೆಲಸ ಮುಗಿಲಿ ಇವತ್ತು. ಒಂಚೂರು ಎಷ್ಟಕ್ಕವಷ್ಟೇ, ನಾಳೆ ಬೆಳಿಗ್ಗೆ ಹೋಗೋಣಂತ. ಕಡ್ಲಿ ಬಡಿಯಾಕ ಬಂದಾರ್ರಿ, ಹಂಗ ಬಣಿವಿ ಒಟ್ಟೋರ್ ಬಂದಾರ್ರಿ. ಹಾ ಬಂದೆ. ಒಂದು 4 ಕೊಟ್ಟೆ ಚಾ ಮಾಡ್ಕೊಂಬ ಅಲ್ಲಿ ಹೊರಗಿನರಿಗೆ. ಏನು ಮಾಡ್ಕೊಡ್ತೀನಿ. ಎಷ್ಟು ಚಂದ ಐತಿದೆ. ಹೆಂಗೈತಲ್ಲ ಇದು. ಹಲೋ ಹಲೋ. ಮಾತು ಕೇಳಂಗಲ್ಲ, ಕತಿ ಕೇಳಂಗಲ್ಲ. ಖಾಲಿ ಪಿರ ಟಿರ್ರಿ ಟಿರ್ರಿ ಅನ್ಕೊಂತ. ಅಪ್ಪ ನಾ ಹೇಳೇನಲ್ಲ, ಇವತ್ತ ಹೋಗು ಸೀದಾ ನಮ್ಮ ಅಣ್ಣನ ಮನೆಗೆ ಹೋಗು. ಮಾತಾಡಿಸಿ ಆಕೆ ಈರಿಗೆ ಫಸ್ಟ್ ತಿಳಿಸ್ಯಾಳ, ಹಿಂಗೈತಿ ನಮ್ಮವ್ ಹಿಂಗೆ ಹೇಳಾಳ, ನಿನಗೆ ಒಪ್ಪಿಗೆ ಐತೆ ಅಂತ ಒಂದು ಮಾತು ಕೇಳಕ್ಕೇನು. ಯಾಕಂದ್ರೆ ನಾವಂತೇವಪ್ಪು, ಆದ್ರೆ ಆಕೆ ಮನಸ್ಸಿನಾಗ ಏನೈತಿ ಯಾರಿಗೆ ಗೊತ್ತಾಕತಿ. ಹೆಣ್ಣು ಮಕ್ಕಳಿಗೆ ಇವತ್ತಿನವರೆಗೆ ಯಾರೂ ಬೆಲೆ ಕೊಟ್ಟಿಲ್ಲ. ಏನು ಯಾಕಂದ್ರೆ ನನಗೆ ಬೆಲೆನೇ ಕೊಡಂಗಿಲ್ಲ ಈ ಮನೆ ಒಳಗೆ. ನನಗೆ ತವ್ರ ಮನೆಗೂ ಬೆಲೆ ಸಿಕ್ಕಿಲ್ಲ, ಗಂಡನ ಮನೆಗೂ ಬೆಲೆ ಸಿಕ್ಕಿಲ್ಲ. ಏನು ಸಿಗೋದು ಇಲ್ಲ ಬಿಡು, ಮುಂದೆ ಸಾಯಿ ಮಟನೂ ಅದು ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಅದಕ್ಕೆ ನನ್ನ ಸೊಸಿಗೆ ನಾ ಬೆಲೆ ಕೊಡ್ತೀನಿ, ಅದು ನನಗೆ ಬೇಕಾಗಿರೋದು. ಅದಕ್ಕೆ ಆಕಿ ಮನಸ್ಸಿನಾಗ ಏನೈತಿ ಕೇಳ್ಕೊಂಡು ತಾಳಿ ಕಟ್ಕೋತೀನಿ ಅಂತಂದ್ರೆ ಕಟ್ಟೋ, ಇಲ್ಲ ಅಂದ್ರೆ ಬೇಡ ಅಷ್ಟೇ. ಆತಿವ ಹಂಗಾಲಿ. ಯವ್ವ ತಾಳಿ ನಿಂಗೆ ಕೊಟ್ಟೇನಲ್ಲಪ್ಪ ಡಬ್ಬಿ, ಆ ಡಬ್ಬ್ಯಾಗ ಅರ್ಶಿಣ ಕೊಂಬ ಐತಿ. ಈಗ ಸದ್ಯ ಅದನ್ನ ಕಟ್ಟು, ಮನೆಗೆ ಬರ್ಲಿಕ್ಕೆ ತಾಳಿ ಮಾಡಿ ಸಾಕ್ತೀನಿ. ಅರ್ಶಿಣ ಕೊಂಬ ಕಟ್ಟಿದ್ರು ಏನು ಬೇರೆ ಅಲ್ಲ, ಅದು ತಾಳಿನ ಕಟ್ಟಿ ಕರ್ಕೊಂಬ ನೀನು. ಏನು ನಮ್ಮಲ್ಲಿ ತಾಳಿಗೆ ಭಾರಿ ಮಹತ್ವ ಐತಿ. ಏನು ಹುಡುಗ ಹುಡುಗಿ ಒಂದು ಅರ್ಶಿಣ ಕೊಂಬ ಕಟ್ಟಿದ್ರು ಮದುವೆನೇ. 10 ಮಂದಿ ಕರೆದು ಊಟಕ್ಕೆ ಹಾಕಿ ಮದುವೆ ಮಾಡ್ಕೊಂಡ್ರು ಮದುವೆನೇ. ಏನು ತಲೆ ಕೆಡಿಸ್ಕೊಬೇಡ, ಇಷ್ಟು ಹೇಳಿ ಒಂದು ತಾಳಿ ಕಟ್ಕೊಂಡು ಕರ್ಕೊಂಬ. ನಾ ಹೇಳೇನೆಲ್ಲ ಮುಹೂರ್ತಾನ, ಏನು ಅಷ್ಟರೊಳಗೆ ಮಾತುಕತೆ ಮುಗಿಸ್ಬಿಡು. ಆತು. ಯವ್ವ ಆದ್ರೂ ಭಾಳ ಹೆದ್ರಿಕೆ ಬರಾಕತ್ತೈತಿ ಬೇವ. ಅಲ್ಲಿ ಮಾವು ಏನಾರು ಹಿಡ್ಕೊಂಡು ಹೊಡೋದಂದ್ರೆ ಅವಾಗ ಏನು ಮಾಡ್ಲಿ ಬೇ? ಅವ ಹೊಡಿದಿಲ್ಲಪ್ಪ ನಿನ್ನ, ಅವ ಹೊಡಿದಿಲ್ಲ, ತಲೆ ಕೆಡಿಸ್ಕೋಬೇಡ. ನಮ್ಮವ್ ಹೇಳಾಳ ನೀ ಇಷ್ಟ ತಾಳಿ ಕಟ್ಟಿ ನಿಮ್ಮ ಅವ್ನು ಹೊಡೆಯಂಗಿಲ್ಲ. ಒಂದೇದ್ದ ಭಾಳ ಅಂದ್ರೆ ಬೈಬೋದು. ನಮ್ಮವ್ ಹೇಳಾಳ ನೀನು, ಅವ್ ಬರಲ್ಲ ನಾನು ಕೇಳಾಕಿಲ್ಲ, ನಂಗೆ ಗೊತ್ತೈತಿ ಏನು ಹೇಳ್ಬೇಕಂತೇಳಿ. ಏನು ಸರಿ ಆತು, ಬರ್ಲಿ ಅವ. ಹ್ಞೂಪ್ಪ ಸೌಕಾಶ ಹೋಗಿ ಬರ ಮಗನ. ಒಬ್ಬವನ್ನ ಕಳ್ಸಕ್ಕೆ ದಿದ್ದಸ್ತು ಕನ್ನಕತ್ತೈತಿ. ನನ್ನ ಜೀವದಾಗ ಜೀವಿಲ್ಲ. ಏನು ಮಾಡ್ಲಿಪ್ಪ ನಾನು ನಿನ್ನ ಜೊತೆಗೆ ಬರೋ ಹಂಗಿಲ್ಲಲ್ಲ ಮಗನ. ನಾ ಬನ್ನಿ ಬೇಕಂತ ಮಾಡ್ಯಾರ ತಾಯಿ ಮಗ ಅಂತೇಳಿ ಈ ಕೆದಾಳಲಿಕ್ಕೆ ನಮ್ಮ ಅತ್ತಿ ನನ್ನ ಗಂಡ ಇಬ್ರು ನನ್ನ ವಿರುದ್ಧನ ನಿಂದಿರ್ತಾರೆ. ಮತ್ತೆ ನಾನು ಇಲ್ಲಿದ್ರಷ್ಟೇ ನಿಮ್ಮನ್ನು ಒಳಗೆ ಕರ್ಕೊಳಕ್ಕಾಕತಿ, ಇಲ್ಲಾಂದ್ರೆ ನಾನು ಹೊರಗಿರ್ಬೇಕಾಕತಿಪ್ಪ. ಅದಕ್ಕೆ ನನಗೆ ನನ್ನ ಮಗನ ಒಬ್ಬನ ಕಳ್ಸಕ್ಕೆ ಜೀವ ಚೊರ್ರ ಅನ್ನಕತ್ತೈತ್ಲೇ ಗಿರ್ಜಿ. ಏನು ಮಾಡ್ಲೇ ಗಿರ್ಜಿ ನಾನು? ಏನು ಮಾಡ್ಲಿ ಅನ್ನೋದು ಗೊತ್ತಾಗೋಲ್ತಲೇ ನನಗೊಂದು. ಶಾಂತಕ್ಕ ಹಂಗಾರ ಹಿಂಗೆ ಮಾಡು, ನನ್ನ ಗಂಡ ಹೆಂಗಿದ್ರು ಬಾಜು ಊರಿಗೆ ಕಣಿವ್ಯಾಗ ಕಲ್ಲು ಹೊಡ್ಯಕ್ಕೆ ಹೋಗ್ಯಾನ. ಹೆಂಗಿದ್ರು ಕಣಿವಿಗೆ ಹೋಗ್ಯಾನವ. ಅವ ಬರುದೇ ಸಂಜೆ ಮ್ಯಾಲಕ್ಕೆತನ. ತಲೆ ಕೆಡ್ಸ್ಕೊಬೇಡ ನೀನು. ನಾನು ಬೇಕಾದ್ರೆ ಇವನ ಜೊತೆಗೆ ಹೋಗ್ತೇನೆ ನೋಡು, ನೀ ಹ್ಞೂ ಅನ್ನೋದಾದ್ರೆ. ಆದ್ರೆ ನಾನು ನಿಮ್ಮ ಅಣ್ಣನ ಮನೆಗೆ ಹೋಗಿ ಕುಂದ್ರಕ್ಕಾಗಲ್ಲ. ಯಾಕಂದ್ರೆ ಕರಿಲಾರ್ದ ನಾನಾರ ಹೆಂಗೆ ಹೋಲಿ ಶಾಂತಕ್ಕ. ನಾ ಬೇಕಾರೆ ಅಲ್ಲೇ ಹೊರಗೆ ಎಲ್ಲಾರ ಅವ್ರಿಗೆ ಕಾಣ್ಲಾರ್ದಂಗೆ ನಿಂದಿರ್ತೇನೆ ಬೇಕಾರೆ. ಆದ್ರೆ ಮದುವೆಯಾಗಿ ಇವ್ರದ್ದು ಏನಾಕೈತಲ್ಲ ಹಕ್ಕಿಕತ್ತು ನೋಡ್ತಿರ್ತೇನೆ. ಏನಾರು ಇವ್ಗೆ ತೊಂದರೆ ಆಕೈತಂದ್ರೆ ನಾ ಬಿಡೋದಿಲ್ಲ ಆತಾ, ನಾ ಜೊತೆಗಿರ್ತೇನೆ. ತಲೆ ಕೆಡಿಸ್ಕೊಬೇಡ. ಏನು ಹೋಗ್ಬರ್ಲಿ ನೀವು ಹ್ಞೂ ಅಂದ್ರೆ ಮತ್ತೆ ನಿನ್ನ ಗೆಳತಿಯಾಗಿ ನಾ ಇಷ್ಟು ಸಹಾಯ ಮಾಡೋದಿಲ್ಲ ನಾನು ನಿನಗೆ. ಗಿರ್ಜಿ ನಿನ್ನ ಋಣ ಹೆಂಗೆ ತೀರಿಸ್ಲಿಲ್ಲ ನಾನು? ಹೆಂಗೆ ತೀರಿಸ್ಲೇ ಇವ್ವ ನಾನು?
ಇರ್ಲಿ ಬಿಡು ಶಾಂತಕ್ಕ. ನನ್ನ ಮಗ ಸಾಲಿಗೆ ಹೋಗ್ಯಾನ ಈಗ. ಅವ್ ಬರೋದು ಸಂಜಿಕ ಆಕತ್ತೇನ ಅಂತಾನ. ಇನ್ನು ನನ್ನ ಗಂಡ ಕಣಿವಿಗೆ ಹೋಗ್ಯಾನ. ಅವ್ ಬರೋದು ಒಂದು 6-7 ಗಂಟೆ ಆಕತಿ ಕಣಿವಿ ಕೆಲಸ ಮುಗಿಸಿ. ಅದ ಹಾಗಾಗಿ 7 ಗಂಟೆ ಮಟ್ಟ ಈಗ ಇಲ್ಲೇ ಇರ್ತೇನಲ್ಲ ನಾನು. ಈಗ ಅದಕ್ಕೆ ನಾನು ಇದ್ದಿದ್ದು ಬಿಟ್ಟಿದ್ದ ಅವ ಏನು ನೋಡುದಿಲ್ಲ. ಅಲ್ಲ ಹಂಗೆ ಬಂದರೂ ಸೀದಾ ಬಂದವನ ಒಂಚೂರು ಬಾರಿಗೆ ಹೋಗಿರ್ತಾನೆ. ಅಲ್ಲೇ ಕುಡಿಯೋಕೆ ಸೇರಿದ ಅಂಗಡಿಗೆ. ಅಲ್ಲಿ ಸೇರೆ ಕುಡಿದು ಗಿಡದ ಮನೆಗೆ ಬರ್ಬೇಕಾದ್ರೆ ಎಟ ತಕತೆ ಯಾರಿಗೆ ಗೊತ್ತು, ಹೌದಿಲ್ಲ? ಏನು ಅನ್ನಂಗಿಲ್ಲ ಹಿಂಗೆ ಶಾಂತವನ ಮನೆ ಕುಂತಿದ್ನಿ ಅಂದ್ರೆ. ಅದಕ್ಕೆ ಆದ್ರೆ ನನ್ನ ವಿಚಾರ ಅಲ್ಲಿ ತಾಳಿ ಕಟ್ಟಕ್ಕೆ ಹೋಗಿದ್ದೆ, ನಾ ಜೊತೆಗಿದ್ದೆ ಅಂತ ಹೊರಗೆ ಬೀಳಬಾರ್ದು ಅಷ್ಟೇ ನೋಡಿ ಶಾಂತಕ್ಕ. ಮತ್ತೆ ಇಷ್ಟ ಏನು ತಲೆ ಕೆಡಿಸ್ಕೊಬಿಡಾಗಿರ್ಜಿ. ನಿನ್ನ ಹೆಸರು ಹೇಳೋರ ಯಾರು? ನಮ್ಮ ಅಣ್ಣ ಆತ ಅತಿಯಮ್ಮ ಆತ ಅವ್ರಂಗೆ ಬಾಯಿ ಬಿಡೋದಿಲ್ಲ. ಇನ್ನು ನಾವಿಬ್ರು ನಾವು ಹೇಳೋದಿಲ್ಲ ಬಿಡು. ಹೋಗಿ ಬಾ, ನೀ ಹೋಗಿ ಬಾ. ಅವ ಅಲ್ಲಿ ಊರು ನನ್ನ ಮಗ ನಮ್ಮ ಈರಿ ಈ ಊರಿಗೆ ಬಂದ್ರಂದ್ರೆ ಸಾಕು, ತಾಳಿ ಗಿಳಿ ಕಟ್ಕೊಂಡು ನೀ ಸರ್ಕೊಂಬಿಡು. ಇಲ್ಲಿ ಬರಾಕ ಹೋಗ್ಬೇಡ. ಯಾಕೆ ಹೇಳ? ಮತ್ತು ನೀ ಜೊತೆಗಿದ್ದೆ ಅಂದ್ರೆ ನೀನು ಮಾಡಿ ಅಂತಾರ. ಅದಕ್ಕೆ ಏನು ಆತೋ ಶಾಂತಕ್ಕ. ಆದರೂ ಏನು ತಲೆ ಓಡಿಸಿ ಶಾಂತಕ್ಕ ನೀನು? ಏನು ತಲೆ ಓಡಿಸಿ ಅಂತ ನಾನು ಯವ್ವ. ನನಗೆ ಇದಕ್ಕೆ ಏನು ಹೇಳ್ಬೇಕನ್ನೋದು ಗೊತ್ತಾಗೋಲ್ತವ ಯವ್ವ. ಏನು ಮಾಡ್ಬೇಕಲೇ ಮತ್ತೆ? ಹಠಾಗಿ ಹೇಳ್ಬೇಕಲ್ವ? ನಾನಂತರೂ ಹೇಳಿ ಸಾಕತ್ತೆ. ನಮ್ಮ ಅತ್ತಿ ಶಾಂಡಿಗೆ ಆಗೋ ಮಟನೂ ಈ ಮನೆ ಒಳಗೆ ನೆಮ್ಮದಿ ಅನ್ನೋದು ಕಾಣೋದಿಲ್ಲ. ಅದಕ್ಕೆ ನಮ್ಮ ಅಣ್ಣನು ಮತ್ತು ಹೌದು ಈಗೆಲ್ಲ ಹೆಣ್ಮಕ್ಳನ್ನ ದೌಡ ಲಗ್ನ ಮಾಡ್ತಾರೆ. ನಮ್ಮ ಅತ್ತಿ ಸಾಯಿ ಮಠ ನಮ್ಮ ಅಣ್ಣ ಯಾಕೆ ಕಾಯ್ತಾನ? ಹೌದಿಲ್ಲ? ಇನ್ನಿಷ್ಟು ಕಿರಿದ್ವಾಗಿ ನನ್ನ ಗಂಡಂತರೂ ಅವ್ರ ಅವನ ಮಾತು ನಿಕ್ಕುವಲ್ಲ. ಇನ್ನು ಏನು ಮಾಡೋದೈತಿ? ಅದಕ್ಕೆ ಮತ್ತಿನ್ನು ಯಾರಿಗಾರ ಕೊಟ್ಟು ಲಗ್ನ ಮಾಡಿದ್ರೆ ನಮ್ಮ ಹಿರಿನ ಅದಕ್ಕೆ ನನ್ನ ಮಗ ಮಾಡ್ಕೊಂಬಾನಾತೀನಿ. ಆಯ್ತು ಶಾಂತಕ್ಕ, ಹಂಗಾಗಲಿ. ನಾ ಹೋಗ್ಬರ್ಲಿ ಹಂಗಾರ ಅವನ ಜೊತೆಗೆ? ಬಸ್ಸಿಗೆ ಹೋಗ್ಬರ್ರಿ, ಚಕಡಿ ಬೇಡ, ಭಾಳ ತಡ ಆಕತಿ. ಆಯ್ತು, ಹೋಗಿ ಬರ್ರಿ. ಚಿಗವು ಹೆಂಗೆ ಹೇಳ್ತಾಳೆ ಹಂಗೆ ಕೇಳಪ್ಪ. ಏನು ಹ್ಞೂ ಬೇ. ಅಮ್ಮ ದೇವ್ರೆ, ಇಪ್ಪ ದೇವ್ರೆ, ನನ್ನ ಮಗ್ಗೆ ಆ ತೊಂದರೆ ಆಗ್ಬಾರ್ದಪ್ಪ. ಪಾಪ ನಮಗೆ ಸಹಾಯ ಮಾಡಕ್ಕೆ ಬಂದಿರ ಗಿರ್ಜಿಗೂ ಯಾರು ಏನು ಅನ್ನಬಾರ್ದು ಅಷ್ಟ. ಅಲ್ಲ ಅವ್ರೇನು ಕಟ್ಟದ್ರಲ್ಲ ಬಿಡು, ನಮ್ಮ ತವ್ರ ಮನೆಯವ್ರು. ಆದರೂ ಒಂದು ಏನಾರ ಮಾತು ಯಾರಾರ ಏನಾರ ಬಿರ್ಸಾಗಂದು ಮಾಡಿ ಏನಾರ ಅದ್ರ ಗತಿ ಏನಂತ ಅಷ್ಟ. ಏನ ನಿಂದ ಆಗಲಿಂದ ನೋಡಾಕತ್ತೀನಿ, ಒಂದು ಅಳತಿ ಬಾಗಲ ನಿಂತು ಬಿಟ್ಟಿಯಲ್ಲ. ಯಾಕೆ ಕೊಟ್ಟು ಮಾತಾಡಕತ್ತಿದ್ದಿ? ಏನಿಲ್ರಿ ಅತ್ತೀರ, ಗಿರ್ಜಿ ಬಂದಿದ್ಲ 2 ಹಸಿಕಾಯಿ ಅದಾವನ ಅಂತೇಳಿ ಉಪ್ಪಿಟ್ಟಿಗೆ. ಅದಕ್ಕಿಲ್ವಾ ಹಸಿಕಾಯಿ ನಮ್ಮ ಮನ್ಯಾಗೂ ನಿನ್ಗ ಗೊತ್ತಲ್ಲ, ನಿಮ್ಮ ಗೌಡ್ರು ರೇಟ್ ಕೊಡ್ಬೇಕು ಅಟ್ರಾಗ ಕೊಟ್ಟಿರ್ತಾರ. ನನ್ನ ಕಡೆನೂ ಇಲ್ವಾ ಬೇರೆ ಹೊರಗೆ. ಅವ್ರ ಸಂದಕದಾಗ ಕೊಟ್ಟಿದ್ದು ನಮ್ಮ ಅಡಿಗೆ ರಗಡಕತ್ತಿ, ಬೇರೆ ಇಲ್ಲಿ ಬಿಡುವ ಅಂದೆ. ಆ ಬಿಡಾಡಿಗೆ ತಂದು ಮಾಡಕ್ ಆಗುದಿಲ್ಲ ಅಂತನ? ಬೇಸದ ಅಳವಳಿಕೆ ಬರೇ ಮಂದಿ ಮ್ಯಾಗ ಹಾಕಪ್ಪ. ನೀನಾರ ಸೋಮಾರ ಸಂತೆ ಆಗೈತಿ ತರಬೇಕಿಲ್ಲ ಹಡಿಬಿಟ್ಟಿ ಇಲ್ಲದಕ್ಕೆ ಬಂದ ಅಳ್ಬಗ್ಗಾಕ. ಏನಾರ ಬೇರೆ ಗಿರೆ ಮಾತಾಡಿದ್ರೇನು ಮತ್ತೆ? ತೋ ಇಲ್ರಿ ಅತ್ತಿಯರ, ಒಮ್ಮೆ ಹೇಳಿದ್ರೆ ಕೇಳ್ಬೇಕಪ್ಪ. ಹೇಳ, ನಾ ಕೇಳ್ಕೊಂತ ಕುಂದಿರ್ತೇನೆ. ಯಾಕಂದ್ರೆ ನೀ ಅತ್ತಿ ಅಲ್ಲ, ನಾ ಸೊಸಿ ಅಲ್ಲ. ಮತ್ತೆ ನಾನು ಬಾಜು ಮನೆಗೆ ಧಾರಾವಾಹಿ ನೋಡಕ್ ಹೊಂಟೇನಿ. ನಾ ಬರೋದ್ರಾಗ ಒಟ್ಟು ಕೆಲಸ ಮುಗಿಸಿ ರೊಟ್ಟಿ ಮಾಡಿಡು. ಏನ ಹಾಂಗ ಕುಂದ್ರಬೇಡ ಮಾತಾಡ್ಕೊಂತ. ಅಲ್ರಿ ಅತ್ತಿಯರ, ಹೊತ್ತು ಹೊಂಟ್ರೆ ನನ್ನ ಹಣೆ ಬಾರಿ ಇದಾಗೈತಿ. ಹೊತ್ತು ಹೊಂಟ್ರೆ ಎಲ್ಲ ಕೂಳು ಕುಚ್ಚುದು ಕೆಲಸ ಮಾಡೋದು ಇದನ್ನ ಮಾಡ್ತಾ ಇದೀನಿ. ಇವತ್ತು ನೀವು ಹೇಳಿದ್ರೆ ಅಟ್ಟ ಮಾಡ್ತೇನೆ ಅತ್ತಿಯರ ನಾನು. ಯಾಕ ಮಾತು ಭಾಳ ಜೋರಾಗೆ ಬರಕತ್ತಾವು. ಏನಿಲ್ಲ ಬಿಡ್ರಿ ಅತ್ತಿಯರ. ಯಾಕ ನನ್ನ ಮಗ್ ಏನ್ ನಿಂಬೆ ಹಣ್ಣು ತಿಕ್ಕಿರ ನೀವು? ಯಾಕ ನೀ ಹೇಳ್ದಂಗ ಕೇಳಕತ್ತಾನ ಅಲ್ಲಿ ತಿತ್ತಾಗ. ಅದೇ ರೀ ಅತ್ತಿಯರ, ನಿಮ್ಮ ಮಗಳು ನಿಮ್ಮ ಹಳೆಯ ಕೂಡಿ ಹೊಂದಾಣಿಕಿಂದಿದ್ರ ಯವ್ವ ನನ್ನ ಮಗಳು ಹಳೆಯ ಎಷ್ಟು ಚಂದ ಅದಾರೆ. ಹೊಂದಾಣಿಕಿಂದ ಹಾಲು ಜೇನು ಹಾಲು ನೀರು ಬೆರ್ತಂಗ ಆಗೈತಿ ಅಂತೇಳಿ ಅಂತಿರ್ತೀರಿ. ನಾನು ನನ್ನ ಗಂಡ ಚಲೋ ಇದ್ರೆ ಏನ ಮಾಟನ ಮಾಡ್ಸಾಳಿಕೆ, ಸೊಸಿ ಚಲೋ ಇದ್ರೆ ಏನ ಮಾಟನ ಮಾಡ್ಸಾಳಿಕೆ ಮಗ್ಗ. ಹೌದಿಲ್ರಿ? ನಾವ್ ನಿನ್ವಾಗಿದ್ರೆ ನಮ್ ಪ್ರೀತಿ ಇರಂಗಿಲ್ಲ ನಮ್ಗ. ಬಾಳ ಮಾತಾಡ್ಬೇಡ, ತಗೊಂತ ನಿನ್ಗೆ ಅಟ್ಟಿಯಾರವಿನ್ನ ಬೋಸಡಿ ಎಷ್ಟು ಮಾತಾಡ್ತಿಲ್ಲ ನೀನು? ಇಕ್ಕರ್ಸಿ ಬಿಡ್ತಾನೆ ನಿನ್ನ. ಅತ್ತಿಯಾರ, ಮಾತಿಗೆ ಮುಂಚೆ ಹೊಡೆದು ಬಡಿದು ಇವೆಲ್ಲ ದೂರ ಇಟ್ಕೊಂಡ್ಬಿಡ್ರಿ. ಯಾನೇನು ನಿಮ್ಮ ಮನೆ ಆಳಲ್ಲ, ನೀವು ಹೊಡೆದಂಗ್ ಅನಸ್ಕೊಂಡು ಕುಂದ್ರಾಕ. ಹೌದ, ನಂಗೆ ಮನ್ಯಾಗ ಚಾಕ್ರಿ ಮಾಡ್ತೇನೆ. ನಾ ಇಲ್ಲಂದ್ರೆ ನಿಮ್ಮ ಮನೆ ನಡೀದಿಲ್ಲ ಮತ್ತೆ, ತಿಳ್ಕೊರಿ. ಎಲ್ಲ ಬಿಡಾಡಿ ಎಷ್ಟಾರ ಮಾತು ಕಲ್ತಿಲ್ಲ ನೀನು. ಇಲ್ಲ ನಿನಗೆ ಒಂದು ಗತಿ ಕಾಣ್ಬೇಕು ನಿನಗ. ಅದಕ್ಕೆ ಮತ್ತೆ ನಿಮ್ಮ ಅಣ್ಣನ ಮಗಳನ್ನ ನಮ್ಮ ಮನೆಗೆ ತಗೊಳಕ್ ಒಲ್ಲೆ ಅಂದಿದ್ ನಾನು. ಏನ ಈಗ ಇಷ್ಟು ಪುಚ್ಚ ಬಾಲ್ತ ಮೆರಿತೀವಿ ನೀನು. ಇನ್ನು ನಿಮ್ಮ ಅಣ್ಣನ ಮಗಳನ್ನ ಇದೇ ಮನೆಗೆ ತಗೊಂಡ್ಬಿಟ್ರೆ ನಿಮ್ದು ಆಡಳಿತ ಆಗಿಬಿಡ್ತತಿ. ಅದಕ್ಕೆ ಮುದ್ದಾನ್ ತಗೊಂಡಿಲ್ಲ. ನೋಡ್ತಿರ ನನ್ನ ಮೊಮ್ಮಗೆ ಅಂತ ಕನ್ನೆ ತರ್ತೇನೆ ಅಂತೇಳಿ ಹಡಿ ಬಿಟ್ಟಿ ಹಾಕಿ ನನ್ನ ಮಾತ ಕೇಳಿರ್ಬೇಕು, ನಿನ್ನ ಬಗ್ ಬಡಿಬೇಕಿ ಅಂತ ಕನ್ನೆ ತರ್ತೇನೆ. ಯಾಕ ನನ್ನ ಮಗಳಿಗೆ ಕೇಳಂತ ಹೇಳ್ತೇನೆ. ಯಾವ್ದಾರ ಕಡೆ ಐತಿನ ಸಂಬಂಧ ತೋರಿಸ್ಲೇ ಅವಿ. ಏನ ನನ್ನ ಮೊಮ್ಮಗ್ ಮಾಡ್ಕೋತೇನೆ, ಈಕಿನ ಬಗ್ಗಿಸ್ತೇನೆ ಅಂತ ಹೇಳ್ತೇನೆ. ತಡಿ. ಮಾಡ್ರಿ ಅದೊಂದು ಕೆಲಸ ಮಾಡಿಬಿಡ್ರಿ ಆರಾಮ. ನಿಮ್ಮ ಮೊಮ್ಮಗ್ಗೆ ಅಂತ ಮದುವೆ ಮಾಡ್ಬೇಕಂತಿದ್ರಿ ಮಾಡ್ರಿ. ಒಂದೀಟ್ ಹೆದ್ರ ಒಳ್ಳಲಿಕ್ಕೆ. ನಮಸ್ಕಾರ ರೀ ಸೊಕರ. ಇವ್ರು ನಮ್ಮ ಅಪ್ಪ ರೀ, ದೇವಪ್ಪ ಅಂತ ಹೇಳ್ರಿ. ಓ ಹೌದನ್ಪ. ಎಷ್ಟು ಮಂದಿ ಬಂದಿರಿ ನೀವು? ನಾವು 6 ಮಂದಿ ಬಂದೇವ್ರಿ ಸೊಕರ. ನಾವಿಬ್ರು ತಂದಿ ಮಗ ರೀ. ಇನ್ನು ಉಳಿದ್ರು 4 ಮಂದಿ ಬೇರೆ ಅದಾರ್ರಿ, ಅವರು ಬಂದಾರ್ರಿ. ಆತ ಹೇಳೇನಲ್ಪ, 2 ದಿನದ ಕೆಲಸ ಐತಿ. ಏನ 2 ದಿನದ ಇಲ್ಲೇ ನಮ್ದು ಹಿತ್ತಲಾಗ ಗುಡಿಸ್ಲಾ ಐತಿ. ಇಲ್ಲೇ ಮಕ್ಕೊಂಡು ಇಲ್ಲೇ ಮುಗಿಸ್ತೇನಂದ್ರು ಸಹಿಯೇ, ಇಲ್ಲ ರಾತ್ರಿ ಹೋಗಿ ಬೆಳಗ್ಗೆ ಎದ್ದು ಬರ್ತೇನಂದ್ರು ಸಹಿಯೇ. ಅದಕ್ಕೇನಿಲ್ಲ, ಒಟ್ಟು 2 ದಿನದ ಕೆಲಸ ಐತಿ, ಮುಗಿಸ್ಕೊಟ್ಟು ಹೋಗ್ರಿ. ಆತ್ರಿ ಸೊಕರ. ನಾಳೆ ಒಂಚೂರು ಹೊರಗೆ ಹೋಗೋದು ಐತಿ ನಂದು. ನೋಡು, ನಾ ತಂದ್ರೆ ಹೋಗ್ತೇನೆ, ಇಲ್ಲಾಂದ್ರೆ ಇಲ್ಲೇ ಇದ್ದು ಕೆಲಸ ಮುಗಿಸ್ಕೊಟ್ಟು ಇದು ಮಾಡ್ತೇನೆ ಅಂತ. ಏನು ನಾ ಹೇಳಿದ ಬೆಲೆ ಇಷ್ಟು ಕಡ್ಲಿದು ಪ್ರತಿಯೊಂದು ಕೆಲಸ ಅದಾವು, ಇವನ್ನೆಲ್ಲ ನೀವೇ ಮಾಡ್ಬೇಕು. ಪಗಾರ ಏನು ಕೊಡ್ಬೇಕು ಹೇಳ್ಬಿಡ್ರಿ. ಪಗಾರ ನಿಮಗೆ ಗೊತ್ತೈತಲ್ರಿ ಎಷ್ಟು ಕೊಡ್ಬೇಕಂತೀವಿ. ಒಂದು ಗಂಡಾಳಿಗೆ ಎಷ್ಟು ಕೊಡ್ತಾರೆ ನೋಡ್ರಿ. ಆಯ್ತು ತೋರಪ್ಪ, ಕೊಡೋಣಂತ ಕರೆಕ್ಟಾಗಿ ನೋಡಿ. ಅದು ನೀ ಬಾ, ಕೆಲಸ ತೋರಿಸ್ತೇನೆ ಯಾವ್ದು ಅಂತೇಳಿ. 1 ನಿಮಿಷ ನಿಂದ್ರಪ್ಪ, ನಮ್ಮ ಶ್ರೀಮತಿ ಅವ್ರು ಚಾ ತರ್ತಾರೆ. ಇವರು ಅಪ್ಪಾರಿಲ್ಲನ್ರಿ? ಇಲ್ಲ, ಊರಿಗೆ ಹೋಗ್ಯಾರ ಮಗಳ ಮನೆಗೆ.
ಅಂದ್ರೆ ನೀವು ಹಿಂದಕ್ಕೊಮ್ಮೆ ಬಂದಿದ್ರನ ಇಲ್ಲಿ ಕೆಲ್ಸಕ್ಕೆ? ಹಾ, ಬಂದಿದ್ನಪ್ಪ. ಹಿಂದಕ್ಕೊಮ್ಮೆ ಯಾಕೆ 2-3 ಸಲ ಬಂದೇನೆ ನಾಗ ಈ ಮನೆ ಕೆಲ್ಸಕ್ಕೆ. ಯಾಕಂದ್ರೆ ನೀವು ಇವಾಗ ಶಂಕರಪ್ಪಗೆ ಹೇಳಿರ್ತೀರಲ್ಲ, ಅವ ಇಲ್ಲಿ ಆಳ್ಬೇಕಂದ್ರೆ ನಮ್ಮನ್ನ ಕರೆದಿರ್ತಿದ್ದ. ಆದ್ರೆ ನನ್ನ ಮಗ ಇವತ್ತು ಬಂದಾನಷ್ಟೇ. ಅವಂಗ ಬಂದಿಲ್ಲ ಅವ ಯಾವಾಗೂ. ಈ ಸಲ ಕರ್ಕೊಂಬಂದೇನಿ. ಮತ್ತೊಂದು ಆಳಿನ ಪಗಾರ ಮತ್ತೊಬ್ರಿಗೆ ಕೊಡೋದಾದ ನಮ್ಮ ಮನೆಗೆ ಬಂದ್ರೆ ನಮ್ಗೆ ಒಟ್ಟು ಎದಕ್ಕಾರ ಸಹಾಯ ಆಕತ್ತಲ್ಲ ಅಂತೇಳಿ. ಓ ಹೌದಾ, ಆಯ್ತಾಯ್ತು ಅವ್ರಪ್ಪ. ಚಾ ತಗೊಂಬಂದೇನಿ. ಕೊಡಿಲ್, ನೀವು ಹೋಗೊಳಗೆ. ಕಸ್ತೂರಿ, ತಗೋರಿ ಚಾ ತಗೋರಿ. ನಿಮ್ಮ ಕಡೆ ಬಂದಾರಲ್ಲ ಅವ್ರಿಗೆ ಕೊಟ್ಬಿಡ್ರಿ. ಇದು ಯಜಮಾನ್ರ, ಒಂದು ಸ್ವಲ್ಪ ಕುಡಿಯಾಕ ನೀರು ಬೇಕಾಗಿತ್ತು ರೀ. ನೀರ ಅಲ್ಲೇ ಹರ್ವಿ ತುಂಬಿಸಿಟ್ಟಿತ್ತು. ಹರ್ವಿ ನೀರದವನ ರಮಣ ಅದ್ರಾಗ ಇಲ್ರಿ ಸಾಕಾರ. ಹರ್ವಿಯಾಗ ನೀರು ಖಾಲಿ ಆಗ್ಯಾವ್ರಿ. ಹೌದನ? ಅದು ತಡಿ ಹಂಗಾರ 2 ಕೊಡ ನೀರು ಹಾಕ್ಮದಲ್ಲ ಹರ್ವಿಗೆ. ಒಂದು 2 ಕೊಡ. ಮತ್ತು ಪಾಪ ಬಾಯರ್ಕದಾರ ಕುಡಿಬೇಕು ಹೆಂಗೆ ನೀರು. ತಡ್ರಿ ಈಗ ಸದ್ಯ ನಿಮಗೆ ನಮ್ಮ ಮನ್ಯಾಗ ತರಿಸ್ಕೊಡ್ತೇನೆ. ಕಸ್ತೂರಿ, ನೀರು ತೊಂಬಾವಸ. ತಂದೆ. ಅದು ನೋಡ್ರಿ, ಈಗ ಒಂದು ಲಾರಿ ಐತ್ರಿ. ಇದು ಒಂದು ಟ್ರ್ಯಾಕ್ಟರ್ ತುಂಬಾ ಇದೇನೈತಲ್ಲ, ಇದು ಪೂರ್ತಿ ಇದು ಚೀಲ ಜೋಳ ಅದಾವಲ್ಲ, ಒಂದು 2-3 ಕ್ವಿಂಟಲ್ ಅದಾವ ಇವು ಚೀಲ. ಇವನ್ನೆಲ್ಲ ಸಾಗಿಸ್ಬೇಕ್ರಿ ಇದಕ್ಕೆ. ಈ ಧಾರವಾಡ ಕಡೆ ಅದು ಕಳಿಸ್ಬೇಕು ಈಗ ಒಂದು ಚೀಲನ. ಆಮೇಲೆ ಇನ್ನೊಂದು ಇವು ಕಡ್ಲಿ ಅದಾವಲ್ರಿ, ಮನಿನ ಕೇಳಿಸೈತಿ, ಇವ್ನು ಬಡಿಬೇಕು. ಗೋಧಿ ಕೆಲಸನೂ ಹಂಗೈತಿ. ಕಸ್ತೂರಿ, ನಾ ಯಾರಂತ ಗೊತ್ತಾಗ್ಲಿಲ್ಲ. ಈಗ ಮಕ್ಕ ನೋಡಿನೂ ಹಂಗ ಹೋದಿಲ್ಲ ಒಳಗೆ. ಯಾರು ನೀವು? ಹಾ, ನೀವು ನಮ್ಮ ಮಾಮಾರು ಊರಾಗ ಇದ್ರಲ್ಲ, ಅವರ ಅಲ್ಲ? ಅದೇ ಹೆಸರು ಕಾಳ. ಹೆಸರು ಕೇಳಿದ್ನಲ್ಲ. ಹಾ, ನೀನ್ ಈ ಮನ್ಯಾಗ ಅಂದ್ರ ನೀನ್ ಈ ದಪ್ಪನ್ ಮನುಷ್ಯ ಕರಿ ಮನುಷ್ಯ ಹೋದ್ನಲ್ಲ, ಇವನ್ ಹೆಂಡ್ತಿಯ? ಅಷ್ಟ ಅಸಹ್ಯ ಅದ. ಅವ್ನು ಹೆಂಗ್ ಮದ್ವಿ ಮಾಡ್ಕೊಂಡಿ ಕಸ್ತೂರಿ? ಅಪ್ಪ ಅವ ಮಾಡ್ಕೊಂಡ್ರು ಮಾಡ್ಕೊಂಡೆ, ಮತ್ತೇನ್ ಮಾಡುದು? ಕಸ್ತೂರಿ, ಹೊಂಟೆ. ಸೌಕಾರ, ನಿಮ್ಮ ಮನಿ ಭಾಳ ಚಂದ ಐತ್ರಿ. ನಾ ಇದ ಫಸ್ಟ್ ನೋಡಿದ್ದೆ. ನೀರು ಕುಡಿಪ ಬಾ. ಕೆಲಸ ಯಾವ್ಯಾವ ಅದಾವ ಹೇಳ್ತೇನೆ. ಬನ್ನಿ ಸೌಕಾರ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಲ್ರಿ